ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗ್ತಲೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಇದು ಬಂದು ಗುರುವಾರದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನಾನು ಗುರುವಾರ ಬೆಳಗ್ಗೆ ಟಿಫನಿಗೆ ಅಂತ ನಾನು ದೋಸೆನೇ ಮಾಡಿದ್ದೆ. ದೋಸೆಗೆ ಬಂದು ನಾನು ಆಲೂಗೆಡ್ಡೆ ಹಾಕ್ಬಿಟ್ಟು ಮತ್ತು ಕ್ಯಾಪ್ಸಿಕಮ್ ಹಾಕಿ ಗೊಜ್ಜು ಥರ ಮಾಡಿದ್ದೆ. ಮಾಮೂಲಿ ಆಲೂಗೆಡ್ಡೆ ಪಲ್ಯ ಮಾಡ್ತಾರಲ್ಲ ಆ ಥರ ಏನು ಮಾಡಿರಲಿಲ್ಲ. ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿ ಗೊಜ್ಜನ್ನು ಮಾಡಿದ್ದೆ, ಚೆನ್ನಾಗಿತ್ತು. ಇವಾಗ ಅದನ್ನು ಬಾಕ್ಸಿಗೆ ನಮ್ಮ ಮನೆಯವ್ರಿಗೆ ಆಫೀಸಿಗೆ ಅಂತ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಆ ಗೊಜ್ಜು ರೆಸಿಪಿನ ನಾನೇನು ಶೇರ್ ಮಾಡಲಿಲ್ಲ, ಇದನ್ನು ನಾನು ಹಾಗೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದನ್ನು ಡ್ರೈ ಗೊಜ್ಜನ್ನು ಕೂಡ ಮಾಡ್ಬೋದು, ಆದರೆ ಡ್ರೈಗಿಂತ ಈ ಥರ ಗೊಜ್ಜು ಥರ ಮಾಡಿದರೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಡ್ರೈ ಮಾಡಿದರೆ ಅದು ಬಂದು ಅನ್ನಕ್ಕೆಲ್ಲ ತಿಳಿ ಸಾಂಬಾರು ಮಾಡಿದಾಗ ಅನ್ನಕ್ಕೆ ನೆಂಚ್ಕೊಳೋದಕ್ಕೆ ಸರಿ ಹೋಗುತ್ತೆ. ಆದರೆ ದೋಸೆ ಚಪಾತಿಗೆಲ್ಲ ಈ ಥರ ಗ್ರೇವಿ ಥರ ಇಲ್ಲ ಗೊಜ್ಜು ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆ ಇದೆರಡನ್ನೇ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಬೇರೆ ಮತ್ತು ಏನು ಸೇರಿಸ್ಬಾರ್ದು. ಅದು ನಮ್ಮ ಮನೆಯವರಿಗೆ ಹಾಕಿ ಕಳಿಸ್ದೆ. ನಮ್ಮದು ಫ್ರಿಜ್ಜು ಬಂದು ಹಾಳಾಗಿತ್ತು, ಅದಕ್ಕೆ ರಿಪೇರಿ ಮಾಡೋದಕ್ಕೆ ಅಂತ ಅವರು ಅವರಿಂದ ಎಲ್ ಜಿ ಸರ್ವಿಸ್ ಮಾಡ್ತಾರಲ್ಲ ಅವರು ಬಂದಿದ್ದರು. ಅವರು ಬಂದು ಏನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ 10 ಇಯರ್ಸ್ ವಾರಂಟಿ ಇತ್ತು, ಅಷ್ಟು ಬೇಗನೆ ನಮ್ಮದು ಹಾಳಾಗಿದೆ. 6 ಇಯರ್ಸ್ ಆಯಿತು ತಗೊಂಡು, ಅಷ್ಟು ಬೇಗನೆ ಹಾಳಾಗಿದೆ. ಅದು ಏನಕ್ಕೆ ಹಾಳಾಗಿದೆ ಅಂತ ಮಾತ್ರ ಗೊತ್ತಿಲ್ಲ. ಅವರು ಅಷ್ಟೇ ಕರೆಕ್ಟು ರೀಸನ್ ಮಾತ್ರ ಕೊಡೋದಿಲ್ಲ. ಇವರು ಫಸ್ಟ್ ಡೇ ಒಬ್ಬರು ಬಂದು ಹೋದರು, ನೆಕ್ಸ್ಟ್ ಡೇ ಇನ್ನೊಬ್ಬರು ಬಂದು ಸರಿ ಮಾಡ್ತಾಯಿದ್ದಾರೆ. ಅದು ಕೂಲಾಗುತ್ತಲ್ಲ ಅದು ಹೋಗಿದೆ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ತಾಯಿದ್ದಾರೆ. ಅದ್ರದ್ದು ಹೆಸರು ಏನೋ ನಂಗೆ ಹೇಳಿದ್ರು, ಮರ್ತು ಹೋಗ್ಬಿಡ್ತು. ಅದನ್ನು ಕೂಡ ಅವರು ಬೇರೆನ ಚೇಂಜ್ ಮಾಡ್ತಿದ್ದಾರೆ. ಸುಮಾರು ಅದು ಕಾಸ್ಟ್ಲಿನೇ ಇದೆ ಅಮೌಂಟು. ಸುಮಾರು ಒಂದು 5-6 ಸಾವಿರ ಆಯಿತು. ಇನ್ನೂ ವಾರಂಟಿ ಇನ್ನೂ ಇರುವಾಗಲೇ ಕೂಡ ಹಾಳಾಗಿದೆ. ಇವರು ಅಷ್ಟೇ ರೀಸನ್ ಮಾತ್ರ ಕರೆಕ್ಟಾಗಿ ಹೇಳಲ್ಲ. ತಗೊಳ್ಳುವಾಗ ಮಾತ್ರ ಅಷ್ಟೇ ಹಂಗೆ ಹೇಳ್ತಾರೆ, ಆದರೆ ತಗೊಂಡ್ಮೇಲೆ ಅಷ್ಟೇ ನೋಡಿದರೆ ಎಲ್ ಜಿ ಕಂಪ್ನಿದೇ ತೊಗೊಂಡಿದ್ವಿ. ಇದು ಮತ್ತು ವಾಷಿಂಗ್ ಮಿಷಿನ್ ಎರಡೂ ಕೂಡ ಎಲ್ ಜಿ ಅವ್ರದ್ದೇ ತಗೊಂಡು ಕರೆಕ್ಟಾಗಿ 6 ವರ್ಷ ಆಗಿದೆ. ಆದರೆ 6 ವರ್ಷಕ್ಕೆ ಕರೆಕ್ಟಾಗಿ ಎರಡೂ ಕೂಡ ರಿಪೇರಿಗೆ ಬಂದು, ಅದರ ರೀಸನ್ ಮಾತ್ರ ಏನು ಅಂತ ಹೇಳಲ್ಲ. ಇಬ್ಬರು ಬಂದು ಹೋದರು ಸರ್ವಿಸಿಗೆ ಅಂತ, ಆದರೆ ಇಬ್ಬರು ಕೂಡ ಅವ್ರವ್ರ ಒಪಿನಿಯನ್ ಮಾತ್ರ ಡಿಫ್ರೆಂಟಾಗೇ ಕೊಟ್ಟರು. ಯಾರೂ ಕೂಡ ಕರೆಕ್ಟಾಗಿ ಹೇಳಲಿಲ್ಲ. ಏಕೆಂದರೆ ಅದು ಐಟಮು ಒಬ್ಬರು ಹೇಳಿದರು ಅದು ಶಿಫ್ಟಿಂಗಿಂದ ಏನೋ ಸಮಸ್ಯೆ ಆಗಿದೆ ಅಂತ, ಇನ್ನೊಬ್ರು ಹೇಳಿದರು ಶಿಫ್ಟಿಂಗಿಂದ ಏನು ಪ್ರಾಬ್ಲಮ್ ಇಲ್ಲ, ಓವರ್ಲೋಡು ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿ ಓವರ್ಲೋಡ್ ಏನು ಮಾಡಲ್ಲ. ಫ್ರಿಜ್ಜು ತಗೊಂಡಾಗಿಂದಲೂ ಅಷ್ಟೇ ನಾನು ಒಂದು ಲಿಮಿಟಾಗೇ ಯಾವುದೇ ರೀತಿ ಫುಡ್ಡನ್ನು ಕೂಡ ನಾನು ಇಟ್ಟಲ್ಲ ಜಾಸ್ತಿ, ಮತ್ತು ತರಕಾರಿನೂ ಅಷ್ಟೇ ನಾನು ಯಾವುದೇ ರೀತಿಯಾದಂಥ ಓವರ್ಲೋಡಾಗಿ ಇಡೋಕ್ಕೂ ಹೋಗೋದಿಲ್ಲ. ಮತ್ತು ಕ್ಲೀನಿಂಗು ಅಷ್ಟೇ ನಾನು ಯಾವುದೇ ರೀತಿ ಕೆಮಿಕಲ್ ಹಾಕಿ ಕೂಡ ನಾನು ವಾಶ್ ಮಾಡಲ್ಲ. ಆದರೆ ಇವರು ಮಾತ್ರ ಇಬ್ಬರು ಕೂಡ ಕರೆಕ್ಟು ರೀಸನ್ ಮಾತ್ರ ಹೇಳಲಿಲ್ಲ ಏನಕ್ಕೆ ಅಂತ. ಹಾಗಾಗಿ ನಾವು ಯಾವುದು ರೀಸನ್ನು ಅಂತ ತಿಳ್ಕೊಳಕ್ಕಾಗಲ್ಲ. ಏನು ಮಾಡೋಂಗಿಲ್ಲ, ಅದು ನಮ್ಮದು ಗ್ರಾಚಾರ ಕೆಟ್ಟಾಗ ಏನಾದರೂ ಒಂದು ಆಗ್ತಾಯಿರ್ತವಲ್ಲ ಆ ರೀತಿ ಅಂದ್ಕೋಬೇಕು ಅಷ್ಟೇ. ಯಾಕೆಂದರೆ ನಾನು ಅಷ್ಟು ಬೇಕಾಬಿಟ್ಟಿ ಏನು ಬೆಳೆಸಿರ್ಲಿಲ್ಲ, ಮತ್ತು ಅಷ್ಟು ನೀಟಾಗಿ ಇಟ್ಟಿದ್ದೆ ನಾನು ಫ್ರಿಜ್ನೂ ಕೂಡ. ನೀಟಾಗಿ ಮೇಂಟೈನ್ ಮಾಡಿದ್ದೆ, ಅಷ್ಟು ನೆಗ್ಲೆಕ್ಟಾಗಿ ನಾನು ಮಾಡಿರಲಿಲ್ಲ. ಮತ್ತು ಶಿಫ್ಟಿಂಗ್ ಮಾಡುವಾಗಲೂ ಅಷ್ಟೇ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಎರಡನ್ನೂ ಕೂಡ ಅಷ್ಟು ಕೇರಾಗಿ ನಾವು ಶಿಫ್ಟಿಂಗ್ ಮಾಡ್ತಾಯಿದ್ವಿ. ಬೇರೆ ಐಟಮ್ ಆದರೂ ಯಾವುದಾದ್ರೂ ನಡೆಯುತ್ತೆ, ಆದರೆ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ನು ಮಾತ್ರ ಅಷ್ಟು ನೀಟಾಗಿ ಶಿಫ್ಟಿಂಗ್ ಮಾಡುವಾಗ ತಗೊಂಡು ಬರ್ತಾಯಿದ್ವಿ. ತಂದಮೇಲೂ ಅಷ್ಟೇ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಯೂಸ್ ಮಾಡೋವು. ಆದರೂ ಕೂಡ ಏನು ಅಂತ ಗೊತ್ತಿಲ್ಲ, ರೆಡಿ ಮಾಡಿದರು ಒಟ್ಟಿನಲ್ಲಿ. ಏನು ಅವ್ರಿಗೆ ಏನು ಅನಿಸುತ್ತೆ ಅದ್ರ ಮೇಲೆ ಅವರವ್ರ ಅಭಿಪ್ರಾಯನ ಹೇಳಿದರು. ನನಗೇನು ಅವರ ಅಭಿಪ್ರಾಯ ಎರಡೂ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನೂ ಅನ್ನಿಸ್ಲಿಲ್ಲ. ಕೆಲವರು ಅದೇ ಶಿಫ್ಟಿಂಗು ಅಂತಾರೆ, ಇನ್ನೊಬ್ಬರು ಬಂದು ಓವರ್ಲೋಡು ಅಂತಾರೆ. ಆಮೇಲೆ ಮತ್ತು ಕರೆಂಟ್ದು ಬಂದು ವೋಲ್ಟೇಜು ಜಾಸ್ತಿ ಆಗೋದು ಮತ್ತು ಕಡಿಮೆ ಆಗೋದು ಅದು ಅಂತಲೂ ಹೇಳ್ತಾರೆ. ಅವರ ಅಭಿಪ್ರಾಯ ಅಂತ ನಾವು ತಿಳ್ಕೊಬೇಕಷ್ಟೆ. ಅವರು ಸರಿ ಮಾಡಿ ಹೋದರು, ತುಂಬಾ ಚೆನ್ನಾಗಿ ಸರಿ ಮಾಡಿದರು ಮತ್ತು ಕರೆಕ್ಟ್ ಆಯಿತು. ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಅಂತ ಸ್ವಲ್ಪ ಕಡಲೆಕಾಳು ಇತ್ತಲ್ಲ ಅದನ್ನು ಹುರ್ಕೊಳ್ಳೋಣ ಅಂತ ಹುರ್ಕೊತಾ ಇದ್ದೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪಾಗಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ನನ್ನ ಮಗನಿಗೆ ಅಂತ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅವನಿಗೆ ಖಾರ ತಿನ್ನಲ್ವಲ್ಲ, ಆಮೇಲೆ ಖಾರ ಮಾಡಿಕೊಟ್ಟು ತಿನ್ನೋದು ಇಲ್ಲ, ಮತ್ತು ಕೈಗೆಲ್ಲ ಮಾಡ್ಕೊಳೋದು, ಮುಖ ಒರೆಸ್ಕೊಳೋದು ಈ ರೀತಿ ಮಾಡ್ತಾಯಿರ್ತಾನೆ. ಇದು ಬಂದು ನೆಕ್ಸ್ಟ್ ಡೇ
ಸ್ವಲ್ಪ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೆ. ಕ್ಲೀನಿಂಗ್ ಅಂದರೆ ಆ ಥರ ಕ್ಲೀನಿಂಗ್ ಏನಿಲ್ಲ. ಇದು ಹುಣಸೆಹಣ್ಣು ಎಲ್ಲ ಇತ್ತಲ್ಲ, ಅದ್ರದ್ದು ಸಿಪ್ಪೆ ತೆಗಿಬೇಕಿತ್ತು. ಸಿಪ್ಪೆ ಎಲ್ಲನೂ ತೆಗಿಯೋಣ ಅಂತ ಬಿಸಿಲಿಗೆ ಒಣಗಾಕಿದ್ದೆ. ಬಿಸಿಲಿಗೆ ಒಣಗಾಕಿದರೆ ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ, ಅದನ್ನು ಬಿಡಿಸೋದಕ್ಕೆ. ಏಕೆಂದರೆ ಕೈಗೆ ಅಂಟಲ್ಲ ಆವಾಗ. ಹುಣಸೆಹಣ್ಣು ಅಷ್ಟೇ, ಒಂದಕ್ಕೊಂದಕ್ಕೆ ಅಂಟಲ್ಲ. ನೋಡಿ ಇಷ್ಟು ಗಲೀಜಿತ್ತು. ಈ ಗಲೀಜೆಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇಷ್ಟು ಗಲೀಜೆಲ್ಲನೂ ಇಟ್ಕೊಂಡ್ರೆ ಜಾಸ್ತಿನೂ ಅಂತ ಅನಿಸುತ್ತೆ. ಅದಕ್ಕೆ ನೋಡಿ ತೆಗೆದ್ರೆ ಇದು ಅಷ್ಟೇ ಬಂದಿದೆ, ಅದು ಅಷ್ಟೇ ಬಂದಿದೆ. ಹುಣಸೆಹಣ್ಣು ಬಿಸಿಲಿಗೆ ಒಣಗಿಸೋದ್ರಿಂದ ಕೈಗೆ ಒಂದು ಸ್ವಲ್ಪನೂ ಕೂಡ ಅಂಟಲ್ಲ. ಹಾಗೆ ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿನೂ ಕೂಡ ಇತ್ತು. ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಬಿಸಿಲಿತ್ತಲ್ಲ, ಹಾಗಾಗಿ ಅದನ್ನು ಕೂಡ ಒಣಗೋದಕ್ಕೆ ಅಂತ ಹಾಕಿದ್ದೆ. ಬಿಸಿಲಂತೂ ಕೇಳೋಂಗೆ ಇಲ್ಲ, ಅಷ್ಟು ಬಿಸಿಲಿದೆ. ಒಂದು ಅರ್ಧ ಗಂಟೆ ಒಣಗಿಸಿದ್ರೆ ಸಾಕು ಯಾವುದಾದ್ರೂ, ಅಷ್ಟು ಬೇಗ ಒಣಗೋಗ್ತವೆ. ಅಷ್ಟೊಂದು ಬಿಸಿಲಿದೆ ಇವಾಗಂತೂ, ಭಯಂಕರ ಬಿಸಿಲು ಅಂತಲೇ ಹೇಳ್ಬೋದು. ಇದು ಮೆಣಸಿನ್ಕಾಯಿ ಎಲ್ಲ ತುಂಬಾ ಒಂಥರ ರಫ್ ಆಗಿದೆ, ಅಷ್ಟು ಸಾಫ್ಟ್ ಇಲ್ಲ ಮೆಣಸಿನ್ಕಾಯಿ. ತೊಗಟೆ ಬಂದು ಅದ್ರದ್ದು ಮೇಲ್ಗಡೆ ನೋಡ್ತಿರ್ಬೋದು ಎಷ್ಟು ರಫ್ ಆಗಿದೆ ಅಂತ. ಆದರೂ ಕೂಡ ಒಂದು ಅರ್ಧ ಗಂಟೆ ಒಣಗಾಕಿದ್ದೆ, ಅಷ್ಟಕ್ಕೆ ಕೂಡ ಬಿಸಿಲಲ್ಲೆಲ್ಲ ಒಣಗ್ತು. ನನ್ನ ಮಗ ಅಲ್ಲಿ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಬಂದು ಅವನದು ಆಟ ಸಾಮಾನೆಲ್ಲ ತಂದು ನಾನು ಅಲ್ಲಿಡ್ತೀನಿ ಇಲ್ಲಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವನ ಕೆಲಸನೇ ಅದು. ಈ ವರ್ಷ ಅವನ್ನ ಸ್ಕೂಲಿಗೆ ಸೇರಿಸ್ಬೇಕು. ಗಿಡಗಳೆಲ್ಲ ಅಷ್ಟೇ ಬಿಸಿಲಿಗೆ ಸ್ವಲ್ಪ ಬಾಡಿದಂಗೆ ಆಗ್ಬಿಟ್ಟಿದೆ. ನನ್ನ ಮಗ ಅಲ್ಲಿ ಬರೋಕ್ಕೆ ನೋಡ್ತಾ ಇದ್ದಾನೆ, ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂತ ಜಾಗ ಮಾಡಿಸ್ಕೊತಾ ಇದ್ದಾನೆ. ಚೆನ್ನಾಗಿ ಎಲ್ಲ ಒಣಗಿತ್ತು. ಮೆಣಸಿನ್ಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿ ಒಣಗಿತ್ತು. ಹುಣಸೆಹಣ್ಣು ಅಷ್ಟೇ ತುಂಬ ಚೆನ್ನಾಗಿ ಒಣಗಿತ್ತು. ಇದೆಲ್ಲ ಸ್ವಲ್ಪ ಬಾಕ್ಸಲ್ಲಿ ಅಲ್ಲಲ್ಲೇ ಇತ್ತಲ್ಲ ಅಂತ ನೀಟಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ಎಲ್ಲ ನೀಟ್ ಮಾಡಿ ಇಟ್ಟಿದ್ರೆ ಹಬ್ಬಕ್ಕೂ ಕೂಡ ಈಸಿ ಆಗುತ್ತೆ ಅಂತ. ಮನೆಯ ಏನು ಕೂಡ ಡೀಪ್ ಕ್ಲೀನ್ ಏನು ಮಾಡಿಲ್ಲ ನಾನು. ಈ ರೀತಿ ಸಣ್ಣ ಪುಟ್ಟ ಏನಾದರೂ ಕೆಲಸ ಇದ್ದರೆ ಇದನ್ನೆಲ್ಲನೂ ಫಸ್ಟು ಮುಗಿಸ್ಕೊಳ್ಳೋಣ ಅಂತ ಇದನ್ನೆಲ್ಲನೂ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಮನೆಯೆಲ್ಲನೂ ಕೂಡ ಕೊನೆಗೆ ಒಂದಿನ ಡೀಪ್ ಕ್ಲೀನ್ ಮಾಡಿದರೆ ಆಗುತ್ತೆ ಅಂತ ಫಸ್ಟು ಈ ಸಣ್ಣ ಪುಟ್ಟ ಕೆಲಸ ಏನಿರುತ್ತೆ ಇದೆಲ್ಲನೂ ಕೂಡ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗಂತೂ ಮನೇಲಿ ಏನಾದರೂ ಒಂದು ಕೆಲಸ ಇದ್ದೇ ಇರ್ತವೆ. ಪ್ರತಿಯೊಬ್ಬರಿಗೂ ಅಷ್ಟೇ, ಲೇಡೀಸಿಗೆ ಮನೆಯಲ್ಲಿ ಒಂದಲ್ಲ ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಇದ್ದೇ ಇರ್ತವೆ. ಸುಮ್ಮನೆ ಕೂರೋದಕ್ಕೂ ಆಗಲ್ಲ. ಕೂತ್ಕೊಂಡ್ರೆ ಇದೆಲ್ಲ ಹಂಗೆ ಬಿಟ್ಟರೆ ಹಾಳಾಗೋಗುತ್ತೆ. ಇದು ಹುಣಸೆಹಣ್ಣಲ್ಲಿ ಬೀಜ ಎಲ್ಲ ತೆಗ್ದಿಲ್ಲ ಮತ್ತು ಕಡ್ಡಿ ಎಲ್ಲ ತೆಗ್ದಿಲ್ಲ ಅಂದರೆ ಬೀಜಕ್ಕೆಲ್ಲ ಹುಳ ಹತ್ತುತ್ತೆ. ಹಾಗಾಗಿ ಹುಣಸೆಹಣ್ಣು ಕೂಡ ಹಾಳಾಗುತ್ತೆ. ಅವತ್ತಿನ ಕೆಲಸ ಅವಾಗೇ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಅದಕ್ಕೆ ಆವಾಗಲೇ ಕೆಲಸ ಎಲ್ಲನೂ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಈಸಿನೂ ಆಗುತ್ತೆ ನಮಗೆ ಅಡುಗೆ ಮಾಡೋ ಟೈಮಲ್ಲಿ. ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೇಗನೂ ಕೂಡ ಅಡುಗೆ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಆಮೇಲೆ ಫ್ರಿಜ್ಜೆಲ್ಲನೂ ಇನ್ನೊಂದು ಸಲ ಒರೆಸೋಣ ನೀಟಾಗಿ. ಐಟಮ್ ಏನೂ ಇಟ್ಟಿರಲಿಲ್ಲ. ಅವರು ಒಂದು 4 ಅವರ್ಸ್ ಆದಮೇಲೆ ಕೂಲ್ ಆಗುತ್ತಲ್ಲ ಆವಾಗ ನೋಡಿ ಇಟ್ಟು ಅಂತ ಹೇಳಿದರು. ಅದಕ್ಕೋಸ್ಕರ ಅಷ್ಟವ್ರಿಗೂ ಟೈಮ್ ಇತ್ತಲ್ಲ ಅಂತ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಕೋಲಿನ ಹಾಕ್ಬಿಟ್ಟು ಫ್ರಿಜ್ಜೆಲ್ಲ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ ಫ್ರಿಜ್ಜು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಒಂದು ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗಿಲ್ಲ. ನಾವು ಒಂದು 4-5 ಮನೆಗೆ ಶಿಫ್ಟ್ ಆಗಿದ್ವಿ, ಆದರೂ ಕೂಡ ಅದು ಡ್ಯಾಮೇಜ್ ಕೂಡ ಆಗಿಲ್ಲ. ಅಷ್ಟು ನೀಟಾಗಿ ನಾನು ನೋಡ್ಕೊಂಡಿದ್ದೀನಿ. ಆದರೆ ಅದು ಏನಕ್ಕೋಸ್ಕರ ಹಂಗಾಯಿತು ಅಂತ ಮಾತ್ರ ಗೊತ್ತಿಲ್ಲ. ನೋಡಿ ಒಂದು ಸ್ವಲ್ಪನೂ ಗಲೀಜಿಲ್ದಲೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಒಳಗಡೆ ಎಲ್ಲ ಆವತ್ತೇ ಫ್ರಿಜ್ ಯಾವಾಗ ಹಾಳಾಯಿತು ಅಂತ ಗೊತ್ತಾಯಿತು. ಆವತ್ತೇ ಎಲ್ಲನೂ ನೀಟಾಗಿ ತೆಗೆದು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಜೋಡಿಸಿದ್ದೀನಿ. ಇಲ್ಲಾಂದರೆ ಸ್ಮೆಲ್ ಬರುತ್ತಲ್ಲ ಅಂತ ಆವಾಗಲೇ ಮಾಡಿದ್ದೆ. ಅದನ್ನೇನು ವೀಡಿಯೋ ಮಾಡಿಲ್ಲ, ಜಸ್ಟ್ ಹೊರಗಡೆದು ಮಾತ್ರ ಕ್ಲೀನಿಂಗ್ ಮಾತ್ರ ಮಾಡ್ಕೊಂಡೆ. ಹಾಗೆ ಎಣ್ಣೆ ಕೂಡ ಖಾಲಿಯಾಗಿತ್ತು. ಅದಕ್ಕೆ ಅದರದ್ದು ಕ್ಯಾನ್ ಇತ್ತಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಡ್ರೈ ಆಗೋದಕ್ಕೆ ಅಂತ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಸಣ್ಣ ಪುಟ್ಟ ಕೆಲಸ ಮಾಡಿ ಮುಗಿಸ್ಕೊಂಡ್ರೆ ಸರಿಯಾಗುತ್ತೆ ಹಬ್ಬಕ್ಕೆ ಅಂತ ಎಣ್ಣೆ ಎಲ್ಲ ತಂದಿದ್ನಲ್ಲ, ಆದರೆ ಬಿಡೋಕ್ಕೆ ಹೋಗ್ಲಿಲ್ಲ, ಸ್ವಲ್ಪ ಗಲೀಜಾಗಿತ್ತು ಅಂತ ಅದನ್ನು ಕೂಡ ವಾಶ್ ಮಾಡಿಟ್ಟಿದ್ದೆ. ಇವಾಗ ಅದು ಕೂಡ ನೀಟಾಗಿ ಡ್ರೈ ಆಗಿತ್ತು. ಇವಾಗ ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ನನಗೆ ಗ್ಲಾಸಿಂದ ತಗೊಂಡ್ರೆ ಅದನ್ನ ಕ್ಲೀನಿಂಗಿಗೆ ಸಮಸ್ಯೆ ಅಂತ ನಾನು ಈ ಸ್ಟೀಲಂದು ಇಟ್ಕೊಂಡಿದ್ದೀನಿ. ಸ್ಟೀಲ್ದಾದರೆ ರಫ್ ಯೂಸ್ ಮಾಡ್ಬೋದು.
ಆಮೇಲೆ ತೊಳೆಯೋದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬಾ ಈಸಿ. ಸ್ಟೀಲ್ದು ಸ್ಕ್ರಬ್ ಬರುತ್ತಲ್ಲ ಅದರಲ್ಲಿ ಉಜ್ಜಿದ್ರಂತೂ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಮತ್ತು ಇದು ಸ್ಟೀಲ್ ಆಗಿರೋದ್ರಿಂದ ಏನು ಡ್ಯಾಮೇಜ್ ಆಗೋಲ್ಲ ಮತ್ತು ಕೆಳಗಡೆ ಬಿದ್ದರೂ ಕೂಡ ಏನೂ ಆಗೋಲ್ಲ. ಆದರೆ ಗಾಜಿಂದಾದರೆ ಆ ಥರ ಅಲ್ಲ, ಬಿದ್ದರೆ ಒಡೆದೋಗುತ್ತೆ, ನೀಟಾಗಿ ಸ್ಕ್ರಬ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಾನು ಈ ಸ್ಟೀಲಿಂದೇ ಯೂಸ್ ಮಾಡ್ತೀನಿ. ಇದೇ ಒಂಥರ ನನಗೆ ಸೆಟ್ ಆಗಿದೆ. ನೀಟಾಗಿ ನೋಡಿ, ಇದು ಅಷ್ಟೇ ನೀಟಾಗಿ ವಾಶ್ ಆಗಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇಟ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಇದೊಂದು ಪುಟಾಣಿ ಲಾಗ್ ಆಗಿದೆ.